ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಬರಿದಾದ ಗುಂಡಿ ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಅವನನ್ನು ಹಿಡಿದು ಆ ಗುಂಡಿಯೊಳಗೆ ಹಾಕಿದರು. ಆ ಗುಂಡಿಯು ನೀರಿಲ್ಲದೆ ಬರಿದಾಗಿತ್ತು. ಆದಿಕಾಂಡ 37, 23 ಮತ್ತು 24. ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ಕನ್ನಡದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಬರಿದಾದ ಗುಂಡಿ. ಯೋಸೇಫನನ್ನು ಎತ್ತಿ ಹಾಕಿದ ಗುಂಡಿ ಬಹಳ ಆಳವಾಗಿತ್ತು. ಅವನನ್ನು ಅದರಲ್ಲಿ ಹಾಕುವಾಗ ಅವನು ಪುನಃ ಮೇಲಕ್ಕೆ ಹತ್ತಿ ಬರಬಾರದೆಂದು ಅವನನ್ನು ಅಷ್ಟೊಂದು ಆಳವಾದ ಗುಂಡಿಗೆ ಅವನ ಸಹೋದರರು ಹಾಕಿರಬಹುದು. ಸಾಧಾರಣವಾಗಿ ಪಾಪ ನಡಾವಳಿಗಳನ್ನು ಗುಂಡಿಗೆ ಹೋಲಿಸಲಾಗುವುದು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು ಎಂದು ಕೀರ್ತನೆಗಳು 42ರಲ್ಲಿ ದಾವೀದನು ಹೇಳುತ್ತಾನೆ. ಹಾಗೆಯೇ ನಿತ್ಯವೇದನೆಯೂ ಕೂಡ ಅಧೋಲೋಕದ ಗುಂಡಿ ಎಂದು ಸತ್ಯವೇದ ಪ್ರಕಟಣೆ 9:1 ಮತ್ತು 2ರಲ್ಲಿ ಹೇಳುತ್ತದೆ. ಕರ್ತನು ಕೆಲವು ವೇಳೆ ನೀರಿಲ್ಲದ ಹಾಳು ಗುಂಡಿಗೆ ತಳ್ಳುವ ಅನುಭವವನ್ನು ಅನುಮತಿಸುತ್ತಾನೆ. ದಾವೀದನೂ ಸಹ ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು. ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ ಎಂದು ಕೀರ್ತನೆಗಳು 63:1ರಲ್ಲಿ ಹೇಳುತ್ತಾನೆ. ಯೋಸೇಫನ ಸಹೋದರರು ಅವನು ತಂದ ಊಟದ ಪದಾರ್ಥಗಳನ್ನು ತಿನ್ನಲು ಆರಂಭಿಸಿದರು. ಆದರೆ 70 ಮೈಲಿ ದೂರ ನಡೆದು ಬಳಲಿ ಹೋಗಿದ್ದ ಯೋಸೇಫನನ್ನು ಊಟ ಮಾಡಲು ಕರೆಯಲಿಲ್ಲ. ಬದಲಾಗಿ ಆಳವಾದ ಗುಂಡಿಯಲ್ಲಿ ತಳ್ಳಿ ಅವನು ಹಸಿವಿನಿಂದ ಪರಿತಪಿಸುವಂತೆ ಮಾಡಿದರು. ಯೋಸೇಫನು ಆ ಗುಂಡಿಯಲ್ಲಿ ಕರ್ತನ ಕೃಪೆಯನ್ನು ನಿರೀಕ್ಷಿಸುತ್ತಿದ್ದನು. ಕರ್ತನು ಮಿದ್ಯಾನ್ಯದ ವರ್ತಕರನ್ನು ಆ ಮಾರ್ಗವಾಗಿ ಕಳುಹಿಸಲು ಅವನ ಸಹೋದರರು ಅವನನ್ನು ಅವರಿಗೆ 20 ಬೆಳ್ಳಿ ನಾಣ್ಯಗಳಿಗೆ ಮಾರಿದರು. ಯೋಸೇಫನ ಸಹೋದರರು ಎಷ್ಟೋ ವರ್ಷಗಳ ನಂತರ ಐಗುಪ್ತಕ್ಕೆ ಬಂದು ಯೋಸೇಫನ ಮುಂದೆ ನಿಂತಾಗ ತಾವು ಮಾಡಿದ ಕಾರ್ಯವನ್ನು ನೆನೆದು ಅವರ ಮನಸ್ಸಾಕ್ಷಿ ಬಾಧಿಸಲ್ಪಟ್ಟಿತು. ನಾವು ನಮ್ಮ ತಮ್ಮನಿಗೆ ಮಾಡಿದ್ದು ದ್ರೋಹವೇ ಸರಿ. ಅವನು ನಮ್ಮನ್ನು ಬೇಡಿಕೊಂಡಾಗ ನಾವು ಅವನ ಪ್ರಾಣ ಸಂಕಟವನ್ನು ತಿಳಿದರೂ ಅವನ ಮೊರೆಗೆ ಕಿವಿಗೊಡಲಿಲ್ಲ. ಆದ ಕಾರಣವೇ ಈ ಸಂಕಟ ನಮಗೆ ಪ್ರಾಪ್ತವಾಗಿದೆ ಎಂದು ಮಾತಾಡಿಕೊಂಡರು. ದೇವಮಕ್ಕಳೇ, ಇಂದು ನೀವು ಯಾವ ಸಂಕಟದ ಹಾದಿಯಲ್ಲಿ ನಡೆಯುತ್ತಿದ್ದೀರೆಂದು ಕರ್ತನು ನೋಡುತ್ತಲಿರುವನು. ಆತನ ದೃಷ್ಟಿಗೆ ಮರೆಯಾದದ್ದು ಯಾವುದೂ ಇಲ್ಲ. ನೀವು ಕರ್ತನ ರಾಜ್ಯದೊಳಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟಿರುವಿರಾದರೆ ತಕ್ಕ ಸಮಯದಲ್ಲಿ ಆತನು ನಿಮ್ಮನ್ನು ಉನ್ನತಿಗೆ ತರುವನು. ಆತನೇ ನಿಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವಾತನಾಗಿದ್ದಾನೆ. ಆಮೇನ್. ನೆನಪಿಗೆ ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 10:13ನೇ ವಾಕ್ಯ. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಮಾಡದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸುವನು. ಈ ವಾಕ್ಯಗಳ ಪ್ರಕಾರ ಏಸು ಕ್ರಿಸ್ತನಲ್ಲಿ ಸಂತೋಷವನ್ನು ಮಿತಿಯಿಲ್ಲದೆ ನಿಮಗೆ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಆಮೇನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ.